ಹಾಯ್ ಮೇಡಮ್. ಹಲೋ ಸರ್. ನನ್ನ ಊರು ಮೈಸೂರು. ನಾನು ಯಾಕೆ HSN ಬ್ಯಾಂಗ್ಳೂರ್ ಬಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಬೇಕು? ನಿಮಗೆ ಒಳ್ಳೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ರಿಸಲ್ಟ್ ಬೇಕು ಅಂದ್ರೆ ಈಗ ಮುಂಬರುವ ದಿನಗಳಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಬರಬಾರದು ಅಂದ್ರೆ ಚೆನ್ನಾಗಿರುತ್ತೆ. ಹಾಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ತಪ್ಪಾಗಿ ಮಾಡಿಸ್ಕೊಂಡ್ರೆ ಏನೇನು ಲಾಸ್ ಆಗುತ್ತೆ? ತುಂಬಾ ಗ್ಯಾಪ್ಗಳು ಇರುತ್ತೆ. ಡೆನ್ಸಿಟಿ ಕಡಿಮೆ ಆಗಿರ್ಬೋದು, ಓವರ್ ಗ್ರಾಫ್ಟಿಂಗ್ ಆಗಿರ್ಬೋದು, ಆಂಗಲ್ ಸರಿಯಾಗಿ ಮಾಡಿಲ್ಲದೆ ಅದನ್ನು ಒಂದು ಕಾರಣ ಇರ್ಬೋದು. HSN ಅಲ್ಲಿ ಯಾಕೆ ಇಷ್ಟು ಕಡಿಮೆ ರೇಟ್ಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾ ಇದ್ದೀರಾ? ಎಲ್ಲರಿಗೂ ಇದು ಸಿಗ್ಬೇಕಂತ ಒಂದೇ ಕಾರಣಕ್ಕೋಸ್ಕರ 6 ವರ್ಷ ಮುಂಚೆ ನಾರ್ಮಲ್ ಆಗಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋಬೇಕು ಅಂದ್ರೆ 1.2 ಲಕ್ಷ ಮೇಲೆ ಬೇಕಾಗುತ್ತೆ. ಇವಾಗ ಎಷ್ಟು ಚಾರ್ಜಸ್ ಮಾಡ್ತಾ ಇದ್ದೀರಾ? 6 years ನ ಇವತ್ತವರೆಗೂ ಇಟ್ಸ್ 10 rupees per graft. HSN ಅಲ್ಲಿ ಯಾಕೆ ಹಿಡನ್ ಚಾರ್ಜಸ್ ಯಾವುದಿಲ್ಲ? ನಿಮ್ಗೆ ಎಷ್ಟು ಗ್ರಾಫ್ಟ್ ಹಾಕ್ತೀವೋ ಅದು ಇಂಟು 10 ಪ್ಲಸ್ ಒಂದು 3,000 ಮೆಡಿಸನ್ ಅಷ್ಟೇ. ಹಿಡನ್ ಚಾರ್ಜಸ್ ಅಂದ್ರೆ ಹೇಗೆ ಚಾರ್ಜಸ್ ಆಡ್ ಮಾಡ್ತಾರೆ? ಬೇರೆ ಕಡೆ OT ಚಾರ್ಜಸ್, ಬೆಡ್ ಚಾರ್ಜಸ್, ಫುಡ್ ಮೇ ಬಿ ಆಡ್ ಮಾಡಬಹುದು. ಬೇರೆ ಕಡೆ ಎಲ್ಲ ಒನ್ ಡೇ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಪ್ರಾಸೆಸ್ ಮಾಡ್ತಾರೆ. HSN ಅಲ್ಲಿ ಮಾತ್ರ ಯಾಕೆ 2 days ಪ್ರಾಸೆಸ್ ಮಾಡ್ತಾ ಇದ್ದೀರಾ? ಡೆನ್ಸಿಟಿ ಬೇಕಂದ್ರೆ 2 days ಪ್ರೊಸೀಜರ್ ಮಾಡಬೇಕು. HSN ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ರಿಸಲ್ಟ್ ಹೇಗೆ ಪಾಸಿಬಲ್ ಆಗುತ್ತೆ? ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಹೈಲಿ ಕ್ವಾಲಿಫೈಡ್ ಟೀಮ್. ಹೇರ್ ಟ್ರೀಟ್ಮೆಂಟ್ ಇಷ್ಟು ಕಡಿಮೆ ರೇಟ್ಗೆ ಯಾಕೆ ಮಾಡ್ತಾ ಇದ್ದೀರಾ? ಅಷ್ಟು ಅಫೋರ್ಡಬಲ್ ಮಾಡಿದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಒಂದು ಕಾರಣಕ್ಕೋಸ್ಕರ. ಒನ್ಸ್ ಅಪಾನ್ ಅ ಟೈಮ್ PRP ಮಾಡಿಸ್ಬೇಕಾದ್ರೆ 6,000 to 7,000 ಆಗುತ್ತೆ. ಈಗ ಎಷ್ಟು? PRP 1,000 rupees. GFC ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀರಾ? GFCಗೆ 2,500. ಅದು ಬಿಟ್ರೆ ಬೇರೆ ಏನು ಹೇರ್ ಟ್ರೀಟ್ಮೆಂಟ್ ಇದೆ?